ಭೈರತಿ ರಣಗಲ್ ಬಹಳ ಹೈಪ್ ಪಡೆದಿರೋ ಸಿನಿಮಾ. ಆದರೆ ಇದು ಕೊಟ್ಟಿರೋ ಸಂದೇಶ ಅಪಾಯಕಾರಿಯಾಗಿತ್ತು. ಗಣಿ ಮಾಫಿಯಾನ ಶಿವಣ್ಣರ ಸಿನಿಮಾ ಸಮರ್ಥನೆ ಮಾಡ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಸಿನಿಮಾ ನೋಡಿ ಹೊರಗೆ ಬಂದ ಬಳಿಕ ಅನಿಸಿದ್ದು ಇದು ರಂಜಿಸಿ ವಂಚಿಸುವ ಸಿನಿಮಾ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ. ಎಸ್.ಎಲ್. ಭೈರಪ್ಪನವರ ಆವರಣ ಎಂಬ ಕಾದಂಬರಿ ವಿಕೃತಿಯನ್ನು ಬಿತ್ತಿದಾಗ ಯು.ಆರ್. ಅನಂತಮೂರ್ತಿಯವರು ಇದು ರಂಜಿಸಿ ವಂಚಿಸುವ ಕಲೆ ಎಂಬ ಮಾತನ್ನು ಆಡಿದ್ದು ನೆನಪಾಗ್ತಾ ಇದೆ. ಕಲೆ, ಸಿನಿಮಾ, ಸಾಹಿತ್ಯ ಮೂಲಕ ಜನರನ್ನು ರಂಜಿಸುತ್ತಾ ಅಸಮಾನತೆ, ಕೋಮುದ್ವೇಷ, ವಿಷಕಾರಿ ಚಿಂತನೆಗಳನ್ನು ಸಾಮಾನ್ಯೀಕರಿಸುವಂತಹ ಪ್ರವೃತ್ತಿಗೆ ಅನಂತಮೂರ್ತಿ ಈ ಮಾತನ್ನು ಬಳಸಿದರು. ಭೈರತಿ ರಣಗಲ್ ಸಿನಿಮಾ ನೋಡಿ ಹೊರಬಂದ ಕೂಡಲೇ ಅನಿಸಿದ್ದು ಕೂಡ ಇದು ರಂಜಿಸಿ ವಂಚಿಸುವ ಸಿನಿಮಾ. ಒಂದು ಕಾಲಘಟ್ಟದಲ್ಲಿ ಜಮೀನ್ದಾರರು, ಫ್ಯೂಡಲ್ ಜಾತಿಗಳವರು ಸಿನಿಮಾ ಕ್ಷೇತ್ರಕ್ಕೆ ಬಂಡವಾಳ ಹೂಡುವುದು ಹೆಚ್ಚಾದಂಥ ಸಂದರ್ಭದಲ್ಲಿ ಜಮೀನ್ದಾರರ ಗತ್ತನ್ನು ವೈಭವೀಕರಿಸುವ ಮತ್ತು ಅವರನ್ನು ದೇವರ ಅಪರಾವತಾರವೆಂಬಂತೆ ಬಿಂಬಿಸಿ ರಕ್ಷಕರನ್ನಾಗಿ ತೋರಿಸುವಂತಹ ಜಮಾನ ಶುರುವಾಯಿತು. ತೆಲುಗಿನಲ್ಲಿ ಈ ಪರಿಯ ಸಿನಿಮಾಗಳು ಹೆಚ್ಚು ಬರ್ತಾ ಇದ್ದವು. ಅಂಥವುಗಳು ಕನ್ನಡದಲ್ಲೂ ಕೂಡ ತೆರೆ ಕಂಡವು. ಉಳುವವನೇ ಭೂಮಿಯ ಒಡೆಯಂದ ಈ ನಾಡಿನಲ್ಲಿ, ಕರ್ನಾಟಕದಲ್ಲಿ ಜಮೀನ್ದಾರಿಕೆಯನ್ನು ಚಪ್ಪರಿಸುವಂತೆ ಚಿತ್ರಿಸುವುದು, ಫ್ಯೂಡಲ್ಗಳ ಬಗ್ಗೆ ಕಣ್ಣೀರೋರಿಸುವಂತೆ ತೋರಿಸುವುದು ಕೂಡ ರಂಜಿಸಿ ವಂಚಿಸುವ ಕಲೆ. ನರ್ತನ್ ನಿರ್ದೇಶನದ ಭೈರತಿ ರಣಗಲ್ ಸಿನಿಮಾ ಮೇಕಿಂಗ್ನಿಂದ ಗಮನ ಸೆಳೆಯುತ್ತದೆ. ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಶಿಳ್ಳೆ ಹೊಡೆಯುವಂತಹ ರೋಮಾಂಚನಕಾರಿ ದೃಶ್ಯಗಳು, ಸ್ಟಂಟ್ಗಳು, ಡೈಲಾಗ್ಗಳು ಖಂಡಿತ ಇವೆ. ಈ ವಯಸ್ಸಲ್ಲಿ ಶಿವಣ್ಣನವರ ಎನರ್ಜಿ ನೋಡಿದ್ರೆ ಮೈ ನೇವರಿಳಿಸುತ್ತೆ. ಇಷ್ಟಕ್ಕೆ ತೃಪ್ತರಾಗಿ ಸಿನಿಮಾ ಬಿತ್ತುವಂತಹ ವಂಚನೆಯನ್ನು ಒಪ್ಪಿಕೊಂಡ್ಬಿಟ್ರೆ ಅಪಾಯ ಖಚಿತ. ಇನ್ಮೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಕಥೆಯಲ್ಲಿ ಫ್ಯಾಕ್ಚುಯಲ್ ಎರರ್ಸ್ ಡಾಳಾಗಿ ಕಾಣ್ತವೆ. ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆಯುವಂತಹ ಯೂನಿಯನ್ ಹೋರಾಟವನ್ನು ಸ್ವಾರ್ಥದ ಪರಿಧಿಗೆ ಎಳೆದು ಇಲ್ಲಿ ತಪ್ಪು ಮಾಡಲಾಗಿದೆ. ಯೂನಿಯನ್ಗಳ ನಾಯಕತ್ವ ವಹಿಸುವಂತಹ ಯಾವುದೇ ಮುಖಂಡ ಜನರ ರಕ್ತವನ್ನು ಹೀರುವ ರಕ್ತ ಪಿಪಾಸಾಗಿ ಬದಲಾಗುವುದಿಲ್ಲ ಎಂಬುದು ಕಟು ವಾಸ್ತವ. ಮತ್ತೊಂದೆಡೆ ಕತೆ ಸೇವಿಯರ್ ಅಂದರೆ ರಕ್ಷಕ ಕಾನ್ಸೆಪ್ಟ್ನಿಂದ ಬಳಲಿ ಬೆಂಡಾಗುತ್ತೆ. ರಕ್ಷಕನ ಸೋಗು ಧರಿಸುವಂತಹ ರಣಗಲ್ ಹೇಳುತ್ತಿರುವುದಾದರೂ ಏನು? ಈ ಸಿನಿಮಾ ಗಣಿ ಮಾಫಿಯಾ ಬಗ್ಗೆ ಸಹಾನುಭೂತಿಯನ್ನು ಬಿತ್ತುತ್ತಿದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ರಣಗಲ್ ಗಣಿ ಮಾಫಿಯಾದ ಡಾನ್ ಆಗಿ ಮೆರೆದರೂ ಕೂಡ ಆತ ಮಹಾನ್ ಜನಸೇವಕ ಎಂಬಂತೆ ಚಿತ್ರಿಸುವುದು ಕೂಡ ಒಳ್ಳೆಯ ಸಂದೇಶವಂತೂ ಅಲ್ಲ. ಆತ ಬೆಟ್ಟಗಳನ್ನು ಕರಗಿಸುತ್ತಾ ಹೋಗ್ತಾನೆ, ನೆಲವನ್ನು ತನ್ನಿಚ್ಛೆಯಂತೆ ಬಗೀತಾನೆ, ಅದಕ್ಕೆ ತೊಡಕಾದವರನ್ನು ಮುಗಿಸ್ತಾನೆ. ಅಲ್ಲಿ ಏಳುವಂತಹ ಧೂಳಿನಲ್ಲಿ ಸಮಾನತೆಯ ಆಶಯವಿದೆ ಎಂಬುದೇ ಹಾಸ್ಯಾಸ್ಪದ ಸಂಗತಿ. ಯೂನಿಯನ್ ಕಟ್ಟಲು ಹೋದಂತಹ ಕಾರ್ಮಿಕರನ್ನು ಪರಾಂಡೆಯ ಕಂಪನಿ ಹಿಂಸಿಸುತ್ತೆ, ಅವರ ಭೂಮಿಯನ್ನು ಕಬಳಿಸುತ್ತೆ. ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಮುಗಿಸುವಂತಹ, ಮಗುವನ್ನು ಕೂಡ ನೇಣು ಹಾಕಿ ತೋರಿಸುವ ದೃಶ್ಯಗಳನ್ನು ಹಸಿ ಹಸಿಯಾಗಿ ತೋರಿಸಲಾಗುತ್ತೆ. ಇದು ರಣಗಲ್ನನ್ನು ಮತ್ತೆ ಪಾತಕಿಯನ್ನಾಗಿ ಮಾಡಲು ಹಾಕುವಂತಹ ತಳಪಾಯ. ಭಾವುಕ ಸನ್ನಿವೇಶದ ಮೂಲಕ ಭ್ರಷ್ಟಾಚಾರವನ್ನು ಸಾಂಸ್ಥೀಕರಿಸುವಂತಹ ಕಸರತ್ತು ಇದಷ್ಟೆ. ಪರಾಂಡೆ ಭೂಮಿಯನ್ನು ಕಬಳಿಸಲು ಮುಂದಾದಾಗ ಇದನ್ನು ಮೆಟ್ಟಿ ನಿಲ್ಲಲು ವಕೀಲ ರಣಗಲ್ ತಾನೇ ಗಣಿ ಆರಂಭಿಸಿಬಿಡ್ತಾನೆ. ಸಮಸ್ಯೆ ಇರುವುದೇ ಇಲ್ಲಿ. ವಿಕೃತಿಯೊಂದನ್ನು ಮುಗಿಸಲು ತಾನೂ ವಿಕೃತನಾಗುವಂತಹ ಕಥಾನಾಯಕ ಕೊಡುವ ಸಂದೇಶ ಯಾವುದು? ರಣಗಲ್ ಸಿಡಿದೆದ್ದ ಮೇಲೆ ಕಾರ್ಮಿಕರ ಸಂಘಟನೆ ಏನಾಗುತ್ತೆ? ಲಾರಿಗಟ್ಟಲೆ ಹಣ ತರುವಂತಹ ರಣಗಲ್ ಕಾರ್ಮಿಕರ ಬದುಕು ಬದಲಿಸ್ತಾನೆ. ಇದ್ಯಾವುದು ಮುಂದಕ್ಕೆ ತೋರಿಸೋದಿಲ್ಲ. ಆತ ಕೋಟಿ ಕೋಟಿ ಒಡೆಯನಾಗ್ತಾನೆ, ಕುದುರೆ ವ್ಯಾಪಾರದ ಕಿಂಗ್ ಪಿನ್ ಆಗಿ ಮೆರೆಯುತ್ತಾನೆ, ಶಾಸಕರ ತುಲಾಭಾರ ಹಾಕಿ ಖರೀದಿಸಿ ತನ್ನ ಸಾಮ್ರಾಜ್ಯ ಉಳಿಸಿಕೊಳ್ಳುವಷ್ಟು ಬೆಳೆಯುತ್ತಾನೆ. ಶಾಸಕರನ್ನೇ ಖರೀದಿಸುವಂತಹ ರಣಗಲ್ ಇದನ್ನೆಲ್ಲ ಕಾರ್ಮಿಕರಿಗಾಗಿಯೇ ಮಾಡುತ್ತಾನೆ ಎಂಬುದು ಕೂಡ ನಗೆಪಾಟಲಿನ ಸಂಗತಿ. ಇಂತಹ ಸೇವಿಯರ್ಗಳು ಬಂದರೂ ಕೂಡ ಕಾರ್ಮಿಕರ ಬದುಕೇನು ಬದಲಾಗುವುದಿಲ್ಲ.
ಹೆಸರಿಗೆ ಕಾರ್ಮಿಕರ ರಕ್ಷಣೆಯ ಕಥೆಯಾದರೂ ಕೂಡ ಇದು ಗಣಿ ಮಾಫಿಯಾ ರಾಜಕಾರಣದ ವೈಭವದ ಕತೆ. ಮಾಫಿಯಾಗಳನ್ನು ವೈಭವೀಕರಿಸಿ ದೈವೀಕರಿಸಿ ಸಹಾನುಭೂತಿ ಗಿಟ್ಟಿಸುವಂತಹ ರಂಜಿಸಿ ವಂಚಿಸುವ ಕಲೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಹರಿಯುವ ರಕ್ತಕ್ಕೆ ರಕ್ಷಣೆಯ ಸೋಂಕಿದ್ದರೂ ಕೂಡ ಕೇವಲ ಪ್ರೇಕ್ಷಕರನ್ನು ಯಾಮಾರಿಸಿ ಮನರಂಜನೆಗೆ ಎಳೆಯುವ ಸಿದ್ಧ ಸೂತ್ರದ ಪಡಿಯಚ್ಚನ್ನು ನಾವು ಇಲ್ಲಿ ಕಾಣ್ಬೋದು. ಕಟ್ಟರ್ ಕನ್ನಡ ಸಿನಿಮಾ ವ್ಯಾಮೋಹಿಗಳಿಗೆ ಭೈರತಿ ರಣಗಲ್ ಖಂಡಿತ ಇಷ್ಟವಾಗಬಹುದು. ಕನ್ನಡ ಸಿನಿಮಾವನ್ನು ಕನ್ನಡ ಸಿನಿಮಾ ಥರನೇ ನೋಡಿದರೆ ಕೊಟ್ಟ ಕಾಸಿಗೆ ನಷ್ಟ ಇಲ್ಲ ಅನಿಸ್ಬೋದು. ಮೊದಲೆಲ್ಲ ಪಾರ್ಟ್ 1 ಸಿನಿಮಾ ಮಾಡಿ ನಂತರ ಪಾರ್ಟ್ 2 ಸಿನಿಮಾವನ್ನು ತೆಗಿತಾಯಿದ್ರು. ಈಗ ಟ್ರೆಂಡ್ ಬದಲಾಗಿದೆ. ಫ್ರೀಕ್ವೆಲ್ ಯುಗ ಆರಂಭವಾಗಿದೆ. ಒಂದು ಸಿನಿಮಾ ಮಾಡಿದಾಗ ಅದು ಯಶಸ್ವಿಯಾದರೆ ಪಾರ್ಟ್ 1 ತೆಗೆಯುತ್ತಿದ್ದಾರೆ. ಹೀಗಾಗಿ ಈ ಸಿನಿಮಾ ಮಫ್ತಿಯ ಮೊದಲ ಭಾಗವಂತೆ. ಕಾಂತಾರ ಹಿಟ್ ಆಗಿದ್ದರಿಂದ ಕಾಂತಾರ ಚಾಪ್ಟರ್ 1 ಈಗ ಬರ್ತಾ ಇದೆ. ಅದೇ ರೀತಿ ಭೈರತಿ ರಣಗಲ್. KGF 1, KGF 2 ಫ್ಯಾನ್ ಇಂಡಿಯಾ ಸಿನಿಮಾ ಸಾಲಿಗೆ ಸೇರಿವೆ. ಭೈರತಿ ರಣಗಲ್ ಕೂಡ ಪ್ಯಾನ್ ಇಂಡಿಯಾ ಚಿತ್ರ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಫ್ಯಾನ್ ಇಂಡಿಯಾ ಕಥೆಗಳು ಒಂದು ಸಿದ್ಧ ಮಾದರಿಯಲ್ಲಿ ಇರ್ತವೆ ಎಂಬುದನ್ನು ಪ್ರೇಕ್ಷಕ ಒಪ್ಪಿಕೊಂಡಂತೆ ಕಾಣುತ್ತೆ. ಪಾತ್ರಗಳನ್ನು ಗಟ್ಟಿಯಾಗಿ ಕಟ್ಟಿಕೊಡುವಲ್ಲಿ ಭೈರತಿ ರಣಗಲ್ ಸೋತಿದೆಯಾದರೂ ಕೂಡ ಪ್ಯಾನ್ ಇಂಡಿಯಾ ಮಾದರಿಯಾಗಿದ್ದರಿಂದ ಒಮ್ಮೆ ನೋಡಬಹುದಾದ ಸಿನಿಮಾ. ಆದರೆ ಅದು ಕೊಡುವ ಸಂದೇಶದ ಬಗ್ಗೆ ಎಚ್ಚರಿಕೆ ವಹಿಸಿ ಕೂತ್ಕೊಂಡ್ರೆ ಮಾತ್ರ ಶಿವಣ್ಣನವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟವಾಗುವುದು ಖಚಿತ. ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.